ನಮಸ್ಕಾರ, ನಾನು ಪ್ರೊಫೆಸರ್ ಕೃಷ್ಣೇಗೌಡ. ಕನ್ನಡದಲ್ಲಿ ಒಂದು ಸಿನಿಮಾ ಬರ್ತಾ ಇದೆ. ಟೈಟ್ಲ್ ಏನು ಗೊತ್ತಾ? ಮಗ್ಗಿ ಪುಸ್ತಕ. ಗೊತ್ತಿಲ್ಲ, ಎಲ್ಲ ಟೈಟ್ಲ್ಗಳು ನಮಗೆ ಕೆಲವು ಸಲ ಏನೂ ಅನಿಸೋದಿಲ್ಲ. ಆದರೆ ಮಗ್ಗಿ ಪುಸ್ತಕ ಅಂದರೆ ನಮಗೇನೇನೋ ಅನಿಸುತ್ತೆ. ನನ್ನ ಇಡೀ ಬಾಲ್ಯ ಅನಾಮತ್ತಾಗಿ ಕಣ್ಣೆದುರಿಗೆ ಬಂದ್ಬಿಡುತ್ತೆ. ನಮ್ಮ ಬಡತನ, ಸಿರಿತನ, ಸಂತೋಷ, ಖುಷಿ, ಆಮೇಲೆ ಕೀಳರಿಮೆ ಎಲ್ಲವೂ ಬಂದ್ಬಿಡ್ತವೆ. ನನ್ನ ಬಾಲ್ಯ, ನನ್ನ ಗ್ರಾಮ್ಯ, ಆ ಬದುಕು ಎಲ್ಲವೂ ಬಂದ್ಬಿಡ್ತವೆ. ಒಂದು ಗ್ರಾಮೀಣ ಹಿನ್ನೆಲೆ ಇರುವಂಥ ಚಿತ್ರ. ಚಿನ್ನಸ್ವಾಮಿ ಫಿಲ್ಮ್ಸ್ ಅವರು, ನಿರ್ಮಾಪಕರು ಶ್ರೀ ಚಿನ್ನಸ್ವಾಮಿ ಯತಿರಾಜ್, ಹರಿವರಾಸನಂ ಅವರ ನಿರ್ದೇಶನದಲ್ಲಿ ತುಂಬ ಸುಂದರವಾದ ಚಿತ್ರ ಮಾಡಿದ್ದಾರೆ. ಕ್ಷಮಿಸಿ, ಚಿತ್ರ ನಾನು ಪೂರ್ತಿ ನೋಡಿಲ್ಲ, ಆದರೆ ಚಿತ್ರದ ಬಗ್ಗೆ ನನಗೆ ತಿಳಿದಿದೆ. ಒಂದು ಒಳ್ಳೆಯ ಅಭಿರುಚಿಯ ಸಿನಿಮಾ. ನಾನು ಬಹಳ ಸಲ ಈ ಮಾತುಗಳನ್ನ ಹೇಳ್ತಿರ್ತೀನಿ. ಈ ಕಾಲದ ಬಹಳ ದೊಡ್ಡ ಅಗತ್ಯ ಏನು ಅಂದರೆ ಜನಗಳಿಗೆ ಒಳ್ಳೆಯ ಅಭಿರುಚಿಯನ್ನು ಬೆಳೆಸೋದು. ಎಲ್ಲವೂ ಸಿಗ್ತಾ ಇದೆ, ತುಂಬ ಸಿಗ್ತಾ ಇದೆ. ಆದರೆ ನಾವು ಏನನ್ನು ಪಡ್ಕೋಬೇಕು ಅಂತ ನಾವು ನಿರ್ಧಾರ ಮಾಡಬೇಕು. ಹಾಗೆ ನಿರ್ಧಾರ ಮಾಡೋದಕ್ಕೆ ಒಂದು ವಿವೇಚನೆ ಸೃಷ್ಟಿಯಾಗಬೇಕು. ಅದರಿಂದ ಒಂದು ಒಳ್ಳೆಯ ಅಭಿರುಚಿಯ ಸಿನಿಮಾ ಬರ್ತಾ ಇದೆ ಅಂದರೆ ನನಗೆ ಸಹಜವಾಗಿ ಸಂತೋಷ ಆಗುತ್ತೆ. ಒಂದು ಸಾಮಾನ್ಯವಾದ ಬಾಲ್ಯ, ಮಕ್ಕಳು, ಅವರ ಬಡತನಗಳು, ಅವರ ಸಂಕಷ್ಟಗಳು, ಅವರ ಮುಜುಗರಗಳು, ಅವರ ಅಪ್ಪ ಅಮ್ಮಂದಿರ ಸಂಕಷ್ಟಗಳು, ಇವೆಲ್ಲವನ್ನು ಅತ್ಯಂತ ಹೃದಯವಾಗಿ ನಮ್ಮ ಮನಸ್ಸಿಗೆ ತಾಕುವ ಹಾಗೆ ಮಗ್ಗಿ ಪುಸ್ತಕ ಕಟ್ಟಿಕೊಡುತ್ತೆ. ಹೇಳಲೇಬೇಕಾದ ಮಾತು, ನೀವು ಕೇಳಿ ಮೆಲುಕು ಹಾಕಬೇಕಾದಂಥ ಹಾಡುಗಳಿವೆ. ಬಹಳ ಕಾಲ ಆ ಹಾಡುಗಳು ನಿಮ್ಮನ್ನು ಕಾಡ್ತಿರ್ತವೆ, ಆ ದೃಶ್ಯಗಳು ನಿಮ್ಮನ್ನು ಕಾಡ್ತಿರ್ತವೆ. ನಾನು ಹಾಡಿನ ದೃಶ್ಯಗಳು ನೋಡಿದ್ದೇನೆ, ಸೊಗಸಾದ ಮಾಂಟಾಜ್, ಬೇರೆ 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 ಸಂದರ್ಭದಲ್ಲಿ ತೆಗೆದ ಚಿತ್ರಗಳನ್ನು ಜೋಡಿಸಿ ಅದನ್ನು ಮಾಂಟಾಜ್ ಅಂತ ಕರೀತಾರೆ. ಹಾಗೆ ಜೋಡಿಸಿ ಹಿನ್ನೆಲೆಯಲ್ಲಿ ಹಾಡು ಬರ್ತಾ ಇರುತ್ತೆ. ಬಹಳ ಭಾವಪೂರ್ಣವಾದ ಹಾಡುಗಳು, ಹೃದಯವಾದಂಥ ಹಾಡುಗಳು, ತಂದೆಯನ್ನು ವರ್ಣಿಸುವಂಥ ಹಾಡು, ಯಾರಿಗಾದರೂ ಕೇಳಿದ ತಕ್ಷಣ ಹೃದಯ ತೇವಾಗುತ್ತೆ ಅಂತ ಸುಂದರವಾದ ಹಾಡು. ತಾಯಿಯನ್ನು ವರ್ಣಿಸುವಂಥ ಸಾವಿರಾರು ಹಾಡುಗಳಿವೆ, ಎಲ್ಲ ಭಾಷೆಯಲ್ಲಿವೆ. ತಂದೆಯನ್ನು ವರ್ಣಿಸುವಂಥ ಹಾಡುಗಳು ಕಡಿಮೆ. ಆದರೆ ಇಲ್ಲಿ ತಂದೆಯನ್ನು ಆತನ ನಿಜ ಸ್ವರೂಪದಲ್ಲಿ ವರ್ಣಿಸುವಂಥ ಸೊಗಸಾದ ಹಾಡುಗಳಿವೆ. ಆಮೇಲೆ ಒಂದು ಜಾನಪದೀಯ ಹಿನ್ನೆಲೆಯ ಹಾಡು. ನನಗೆ ಆ ಹಾಡನ್ನು ಕೇಳಿದ ಮೇಲೆ ಕೂಡ ಈ ಮಳೆ ಹನಿ ನಿಂತ ಮೇಲೂ ಮರದ ಹನಿ ನಿಲ್ಲೋದಿಲ್ಲ ಅಂತಾರಲ್ಲ, ಹಾಗೆ ಆ ಹಾಡು ಮತ್ತೆ ನಮ್ಮೊಳಗೆ ಹೊಡ್ತಾನೆ ಇರುತ್ತೆ. ನಾನು ಬಹಳ ಸಲ ಹೇಳ್ತೀನಿ, ಹಾಡು ಮುಗಿದ್ರು ಅದರ ಗುಂಗು ಮುಗಿಬಾರ್ದು, ಹಾಗಿದ್ರೆ ಒಳ್ಳೆ ಹಾಡು. ಸಿನಿಮಾ ಮುಗಿದ್ರು ಅದರ ಕಥೆ ಮುಗಿಬಾರ್ದು, ಅದು ನಡೀತಾನೆ ಇರಬೇಕು, ನಮ್ಮೊಳಗೆ ನಡೀತಾ ಇರಬೇಕು, ಅದು ಒಳ್ಳೆ ಕಥೆ. ಮಗ್ಗಿ ಪುಸ್ತಕದ ಕಥೆ ಸಿನಿಮಾ ಮುಗಿದ ಮೇಲೂ ನಡೆಯುತ್ತೆ. ಮಗ್ಗಿ ಪುಸ್ತಕದ ಹಾಡುಗಳು ಹಾಡು ಮುಗಿದ ಮೇಲೂ ನಿಮಗೆ ಗುಂಗಾಗಿ ನಿಮ್ಮೊಳಗಿರ್ತವೆ. ಅಂಥ ಸೊಗಸಾದ ಹಾಡುಗಳಿವೆ. ಬಹಳ ಒಳ್ಳೆಯ ಮನಸ್ಸಿಗೆ ತಾಕುವಂಥ, ಕಿವಿಗೆ ತಾಕುವಂಥ, ಹೃದಯಕ್ಕೆ ಮುಟ್ಟುವಂಥ, ತುಂಬ ಪ್ರೀತಿಸುವಂಥ ಸಂಭಾಷಣೆಗಳಿವೆ. ಕನ್ನಡ ಭಾಷೆಯನ್ನು ಎಷ್ಟು ಚಂದ ಬಳಸ್ಬೋದು ಅಂತ ಅನಿಸೋದಿದೆಯಲ್ಲ, ಅದೇ ಸಂತೋಷ ಅಲ್ವಾ? ಅಂಥ ಸಂಭಾಷಣೆಗಳಿವೆ. ನಮ್ಮನ್ನು ಭಾವುಕವಾಗಿ ಅರಳಿಸಬಲ್ಲಂಥ ಅದ್ಭುತವಾದ ಮಾತುಗಳಿವೆ. ಒಂದು ಒಳ್ಳೆಯ ಚಿತ್ರತಂಡ, ಒಂದು ಒಳ್ಳೆಯ ಅಭಿರುಚಿಯ ಚಿತ್ರತಂಡ ಒಂದು ಸೊಗಸಾದ ಚಿತ್ರ ಮಾಡಿದೆ. ಬಂಧುಗಳೇ, ಕನ್ನಡದಲ್ಲಿ ಸೊಗಸಾದದ್ದು ಯಾವಾಗಲಾದರೂ ಲಭ್ಯವಾದರೆ ಅದನ್ನು ಪ್ರೋತ್ಸಾಹಿಸುವುದು, ಪ್ರೀತಿಸುವುದು ನಮ್ಮ ಕರ್ತವ್ಯ ಅಂತ ನಾನು ಭಾವಿಸಿದ್ದೇನೆ. ನಾವೆಲ್ಲರೂ ಮಗ್ಗಿ ಪುಸ್ತಕ ಸಿನಿಮಾಕ್ಕಾಗಿ ಕಾಯೋಣ, ನಿರೀಕ್ಷಿಸೋಣ. ಎಲ್ಲರೂ ಸಂತೋಷವಾಗಿ ಸಿನಿಮಾ ನೋಡೋಣ. ಕನ್ನಡದಲ್ಲಿ ಒಂದು ಒಳ್ಳೆಯ ಪ್ರಯತ್ನ ಆದಾಗ ನಾವೆಲ್ಲರೂ ಪರಸ್ಪರ ಮಾತಾಡ್ಕೊಂಡು ಸಂಭ್ರಮಿಸೋಣ. ನಾನು ನಿರೀಕ್ಷಿಸ್ತಾ ಇದ್ದೀನಿ, ನೀವು ನಿರೀಕ್ಷೆಯಲ್ಲಿರಿ. ಬಹುಶಃ ನಮ್ಮ ನಿರೀಕ್ಷೆ ದೊಡ್ಡದಾಗಿದ್ದರೆ ಅದನ್ನು ಸುಳ್ಳು ಮಾಡೋದಿಲ್ಲ, ಹುಸಿ ಮಾಡೋದಿಲ್ಲ, ಮೋಸ ಮಾಡೋದಿಲ್ಲ. ಮಗ್ಗಿ ಪುಸ್ತಕ ನೋಡೋಣ. ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಇಲ್ಲಿ ಕೆಲಸ ಮಾಡಿದಂಥ ಎಲ್ರಿಗೂ, ಛಾಯಾಗ್ರಾಹಕರಿಗೆ,
ಸಂಗೀತಗಳಿಗೆ, ಎಲ್ಲರಿಗೂ, ಸಂಕಲನಕಾರರಿಗೆ, ಸಿನಿಮಾದಲ್ಲಿ ದುಡಿದಂಥ ಎಲ್ಲ ಬಂಧುಗಳಿಗೆ ಪ್ರೀತಿಪೂರ್ವಕವಾದ ಶುಭಾಶಯ ಕೊಡ್ತೀನಿ. ಯಶಸ್ಸಾಗಲಿ. ನಮಸ್ಕಾರ.